ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಉಪ್ಪಿಟ್ಟು ರವೆಯಿಂದ ಯಾವಾಗಲೂ ಉಪ್ಪಿಟ್ಟು ಮಾಡೋದಲ್ಲದೆ ಸ್ವಲ್ಪ ಡಿಫ್ರೆಂಟ್ ಆಗಿ ಈ ರೀತಿ ಪೂರಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದು ತಿನ್ನು ಅಂತಂದ್ರೆ 4 ತಿಂದು ಮುಗಿಸ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡ್ತಿರಲ್ವಾ? ನಾನು ಯಾವಾಗಲಾದರೂ ಉಪ್ಪಿಟ್ಟು ತಿಂದು ತಿಂದು ಬೇಜಾರಾದಾಗ ಈ ರೀತಿ ಡಿಫ್ರೆಂಟ್ ಆಗಿರುವಂಥ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀನಿ. ಈ ಪೂರಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಅವಶ್ಯಕತೆನೇ ಇರೋದಿಲ್ಲ. ಸಾಗು ಅಂತೂ ಬೇಡವೇ ಬೇಡ, ಹಾಗೆ ತಿನ್ಬೋದು. ಕಾಂಬಿನೇಷನ್ ಆಗಿ ಏನಾದರೂ ಬೇಕು ಅಂದರೆ ಮೊಸರಿಂದ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮೊದಲನೇದಾಗಿ ನಾನು ಯಾವುದಾದ್ರೂ ಒಂದು ಮಿಕ್ಸಿಂಗ್ ಬೌಲಲ್ಲಿ 1 ಕಪ್ಪಿನ ಅಳತೆಯಲ್ಲಿ ಸಣ್ಣ ರವೆ ಹಾಕ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ ನೋಡಿ. ಇದನ್ನ ಬಾಂಬೆ ರವೆ ಅಂತ ಕೂಡ ಕರೀತಾರೆ. ಒಂದು ವೇಳೆ ನಿಮ್ಮ ಹತ್ರ ಸಣ್ಣ ರವೆ ಇಲ್ಲ ಅಂತಂದ್ರೆ ಬನ್ಸಿ ರವೆಯಿಂದ ಕೂಡ ಮಾಡ್ಕೋಬಹುದು. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಯಾವಾಗ ವಿಡಿಯೋಸ್ ಹಾಕಿ ನೋಟಿಫಿಕೇಶನ್ ಬರುತ್ತೆ. ರವೆನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ನೆಂದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಯಾಕೋ ನನಗೆ ಇಲ್ಲಿ ಹಿಟ್ಟು ಡ್ರೈ ಅನ್ನಿಸ್ತು, ಹಾಗಾಗಿ 1 ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಸೈಡಿಗೆ ಇರಲಿ. ನಂತರ ಈ ಕಡೆ ನಾನು 2 ಆಲೂಗಡ್ಡೆನ ಕುದಿಸಿ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಕುದಿಸಿರುವಂಥ ಆಲೂಗಡ್ಡೆನ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಂಡು ಈ ರೀತಿ ಸ್ಮ್ಯಾಶರಿಂದ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದನ್ನ ಕೂಡ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ನೋಡಿದ್ರೆ ಆಲೂಗಡ್ಡೆ ಪೇಸ್ಟ್ ರೆಡಿ ಆಯಿತು. ಇದೇ ಆಲೂಗಡ್ಡೆ ಪೇಸ್ಟ್ಗೆ ನಾನು ರವೆ ಪೇಸ್ಟನ್ನ ಹಾಕ್ತಾ ಇದ್ದೀನಿ. ಹಾಕ್ಕೊಂಡಿದ್ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಲೋಂಜಿ ಸೀಡ್ಸು, ಅರ್ಧ ಟೀ ಸ್ಪೂನ್ ಅಷ್ಟು ಅಜ್ವೈನ್ ಹಾಕ್ತಾ ಇದ್ದೀನಿ. ನಂತರ 1 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೀನಿ. ನಂತರ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ನಂತರ ಫ್ರೆಶ್ ಆಗಿರುವಂಥ ಕರಿಬೇವನ್ನ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1 ಕಪ್ ಅಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೀವು ತಗೊಂಡಿರೋ ಆಲೂಗಡ್ಡೆ ಸೈಜ್ಗೆ ನಿಮಗೆ ಎಷ್ಟು ಗೋಧಿ ಹಿಟ್ಟು ಆಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ಫಸ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಹಿಟ್ಟನ್ನು ಕಲಿಸ್ತಾ ಇರಬೇಕಾದ್ರೆ ಯಾಕೋ ನನಗೆ ನೀರಾಯಿತು ಅಂತ ಅನ್ನಿಸ್ತು, ಹಾಗಾಗಿ ಉಳಿದಿರುವಂಥ ಅರ್ಧ ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೋಬೇಕು. ಆಲೂಗಡ್ಡೆ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಕೈಗೆ ಅಂಟ್ಕೊಳ್ಳಾರ್ದಂಗೆ ಗೋಧಿ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಪೂರಿ ಮಾಡೋಕ್ಕೆ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಮುಚ್ಚಳ ಮುಚ್ಚಿ ಇವಾಗ ಒಂದು 5ರಿಂದ 10 ನಿಮಿಷ ನೆನೆಯಕ್ಕೆ ಬಿಡೋಣ. ಹಿಟ್ಟು ನೆಂದರೆ ತುಂಬ ಸಾಫ್ಟಾಗಿ ಮತ್ತು ಪೂರಿ ಉಬ್ಬಿ ಬರ್ತವೆ. ಹಾಗಾಗಿ ಹಿಟ್ಟು 5ರಿಂದ 10 ನಿಮಿಷ ನೆಂದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಗೋಧಿ ಹಿಟ್ಟನ್ನ ಮೇಲೆ ಚೆಲ್ಲಿ 2 ಭಾಗಗಳಾಗಿ ಮಾಡ್ಕೊತೀನಿ. ಇಲ್ಲ ನಮಗೆ ಈ ರೀತಿ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಸಿಂಗಲ್ ಪೂರಿನ ಕೂಡ ಮಾಡ್ಕೋಬೋದು. ಈ ರೆಸಿಪಿ ಬೆಳಗಿನ ಟಿಫಿನ್ಗೊಂದೇ ಅಲ್ಲ, ಸಂಜೆ ಸ್ನ್ಯಾಕ್ಸ್ಗೂ ಸೂಪರ್ ಆಗಿರುತ್ತೆ. ಅರ್ಧ ಭಾಗದಷ್ಟು ಹಿಟ್ಟು ತಗೊಂಡಿದ್ಮೇಲೆ ಉಳಿದಿರುವಂಥ ಹಿಟ್ಟು ಆರೋಗ್ಬಾರ್ದಂತ ಮತ್ತೆ ಮುಚ್ಚಳನ ಮುಚ್ಚಿ ಮಣಿ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ರೀತಿ ಲಟ್ಟಿಸ್ಕೊತ ಹೋಗಬೇಕು. ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಪೂರಿನ ಮಾಡ್ಕೋಬೋದು. ಆವಾಗಲೇ ಹೇಳಿದೆ. ಇಲ್ಲ ಇದೇ ರೀತಿಯಾಗಿ ನಾನು ಒಂದೇ ಸಾರಿ ಒಂದು ಬಟ್ಲ ತಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊತ ಹೋಗ್ತೀನಿ, ಎಲ್ಲ ಒಂದೇ ಶೇಪ್ ಬರ್ತಾವಂದರೆ ಹೀಗೂ ಮಾಡ್ಕೋಬೋದು. ಪೂರಿ ಯಾವಾಗಲೂ ಉಬ್ಬಿ ಬರಬೇಕು ಅಂದರೆ ತೆಳುವಾಗಿ ಲಟ್ಟಿಸ್ಕೋಬಾರ್ದು. ಹಿಟ್ಟನ್ನು ಸ್ವಲ್ಪ ದಪ್ಪನೇ ಇರಬೇಕು. ಹಾಗಂತ ತೀರ ದಪ್ಪಾಗೂ ಮಾಡ್ಕೋಬೇಡಿ, ಹಾಗಂತ ತೀರ ತೆಳುವಾಗೂ ಮಾಡ್ಕೋಬೇಡಿ. ಮೀಡಿಯಮ್ ಆಗಿರಲಿ ಥಿಕ್ನೆಸ್. ನೋಡಿದ್ರ ಪೂರಿನ ಎಲ್ಲವನ್ನೂ ಲಟ್ಟಿಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡ್ತಾ ಇದ್ದೀನಿ, ಚೆನ್ನಾಗಿ ಕಾದಿದೆ. ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಪೂರಿನ ಹಾಕಿದ್ಮೇಲೆ ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಸೌಟಿಂದ ಪ್ರೆಸ್ ಮಾಡ್ತಾ ಹೋದರೆ ಪೂರಿ ಉಬ್ಬಿ ಬರುತ್ತೆ. ಪೂರಿ ಮೇಲೆ ಎಣ್ಣೆ ಈ ರೀತಿ ಹಾಕ್ತಾ ಹೋಗಿ. ಫಸ್ಟ್ ಟೈಮ್ ಮಾಡೋರಾಗಿದ್ದರೆ ಸ್ವಲ್ಪ ನಿಧಾನವಾಗಿ ಮಾಡಿ, ಹುಷಾರಾಗಿ ಮಾಡಿ. ಆಲ್ರೆಡಿ ಅಭ್ಯಾಸ ಆಗಿರೋರಾಗಿದ್ದರೆ ಆರಾಮಾಗಿ ಮಾಡಿಬಿಡ್ತಾರೆ. ಪೂರಿ ನೋಡಿದರೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ಲ. ಇನ್ನೊಂದು ಪೂರಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಪೂರಿನ ಹಾಕಿ ನೆಕ್ಸ್ಟ್ ಹೈ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಪೂರಿನ ಈ ರೀತಿ ಪ್ರೆಸ್ ಮಾಡಬೇಕು. ಇಲ್ಲ ಅಂತಂದರೆ ಪೂರಿ ಮೇಲೆ ಎಣ್ಣೆ ಹಾಕ್ತಾ ಹೋದರೆ ಪೂರಿ ಉಬ್ಬಿ ಬರುತ್ತೆ. ಪೂರಿ ಮಾಡಿದಾಗ ಪೂರಿ ಉಬ್ಬಿ ಬರಬೇಕಂದ್ರೆ ಇಂಪಾರ್ಟೆಂಟ್ ಸ್ಟೆಪ್ಪು, ಪೂರಿ ಸ್ವಲ್ಪ ದಪ್ಪ ಇರಬೇಕು. ಹಾಗಂತ ಜಾಸ್ತಿ ದಪ್ಪ ಮಾಡ್ಕೋಬೇಡಿ. ಪೂರಿನ ಎಲ್ಲವನ್ನು ರೆಡಿ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಬಿಸಿಯಾಗಿ ಪೂರಿ ತಿಂತಾ ಇದ್ರೆ ನಾರ್ಮಲ್ ಪೂರಿ ಮರ್ತೇ ಹೋಗ್ತೀರಾ, ಅಷ್ಟು ರುಚಿಯಾಗಿರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ಕಂಪಲ್ಸರಿ ಆಗಿ ಈ ರೆಸಿಪಿನ ಟ್ರೈ ಮಾಡ್ತಿರಲ್ವಾ? ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡೋಕೆನಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.